ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಪ್ಲೀಸ್ ಬೇರ್ ಮೈ ಮಿಸ್ಸಿ ಫೇಸ್ ಆಯಿತಾ. ಬೇಗ ಎದ್ದೊಳ್ತಾ ಇದ್ದೀನಿ. ನಿನ್ನೆಯಿಂದ 6 ಗಂಟೆಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಪ್ಯಾಕ್ ಮಾಡಿಕೊಂಡು ಕೆಲ್ಸಕ್ಕೆ ಹೋಗಿ ಕಂಪ್ಲೀಟ್ ಏನಂತಾರೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ, ಕಂಪ್ಲೀಟ್ ಒಂದು ವುಮೆನ್ ಥರ ಇದ್ದೀನಿ. ಇಷ್ಟು ದಿವಸ ನಾನು ಬ್ರೇಕ್ಫಾಸ್ಟ್ ಎಲ್ಲ ಅಂದರೆ ಕುಕ್ಕಿಂಗ್ ಎಲ್ಲ ಏನು ಮಾಡ್ತಾ ಇರಲಿಲ್ಲ. ನಮ್ಮ ಅತ್ತೆ ಜೊತೆ ನನಗೆ ವಾರ ಆಗಿದೆ. ನಮ್ಮ ಅತ್ತೆ ನಾನು ಕಿಚನ್ಗೆ ಬರೋಲ್ಲ ಅಂತ ಹೇಳಿದ್ರು ಮೊನ್ನೆ. ಹಾಗಾಗಿ ನಿನ್ನೆಯಿಂದ ಬ್ರೇಕ್ಫಾಸ್ಟು, ಲಂಚ್ಗೆ, ಡಿನ್ನರ್ಗೆಲ್ಲ ನಾನೇ ಪ್ರಿಪೇರ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ದಿವಸ ಹಿಂಗೆ ಈ ವಾರ ಕೂಲ್ ಆಗೋವರೆಗೂ. ಸೊ ನಿನ್ನೆ ಎಲ್ಲ ಏನೇನು ಮಾಡಿದ್ದೆ ಅಂತೆಲ್ಲ ಹಾಕ್ತೀನಿ. ಇವತ್ತು ನಾನು 6 ಗಂಟೆಗೆ ಇದ್ದು ನನ್ನ ಗಂಡನಿಗೋಸ್ಕರ ಲೈಫಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡಿಕೊಂಡು ಬಿಸಿ ಬೇಳೆ ಬಾತ್ ಮಾಡಿದ್ದೀನಿ, ಫಸ್ಟ್ ಟೈಮ್. ಸೊ ಆಮೇಲೆ ಜಗಳ ಏನಕ್ಕೆ ಅಂತ ನೀವು ಕೇಳ್ಬೋದು. ಸೊ ನಿಮಗೆಲ್ಲ ಗೊತ್ತು, ನಮ್ಮ ಅತ್ತೆಗೆ ಡಿಸೆಂಬರಲ್ಲೇ ರಿಟೈರ್ ಆಯಿತು. ಸೊ ಇನ್ನೂ ಕೆಲಸ ಮಾಡ್ತೀನಿ ಅಂತಲೇ ಇದ್ದಾರೆ. ಇವಾಗ ಯದುವೀರ್ಗೆ ಏನಂದರೆ 1 ಮಂತ್ ಅಷ್ಟು, 1 ನಿಮಿಷ, ಹಾಂ, ಯದುವೀರ್ಗೆ 1 ಮಂತ್ ಅಷ್ಟು, ಯದುವೀರ್ಗೆ 1 ಮಂತ್ ಮಾತ್ರ 9 o'clock to 10:30 ಇರುತ್ತೆ. ಆಮೇಲೆ ನೋಡ್ಕೊಳಕ್ಕೆ ಯಾರೂ ಇರೋದಿಲ್ಲ. ಹಾಗಾಗಿ ನಮ್ಮ ಅತ್ತೆ ಏನು ಹೇಳ್ತಾ ಇದ್ದಾರೆ, ತಿರ್ಗಾ ಕ್ರೀಚ್ಗೆ ಹಾಕಿ ಅಂದರೆ ಡೇ ಕೇರ್ಗೆ ಹಾಕ್ಬೇಡಿ ಅಂತ. 73,000 ಇವಾಗ ಅಡ್ಮಿಷನ್ ಮಾಡಬೇಕು, ಅದು 1 year ಪೂರ್ತಿಗೆ. ತಿರ್ಗಾ ನಾವು ಹಾಫ್ ಮಾಡ್ತೀವಿ, ಹಾಫ್ ಡಿಸ್ಕಂಟಿನ್ಯೂ ಮಾಡ್ತೀವಿ ಅಂದರೆ ಹಂಗೆ ತೊಗೊಳಲ್ವಂತೆ. ಹಾಗಾಗಿ ನಾನೇನು ಹೇಳಿದೆ, ಇಲ್ಲ ನೀವು ಕ್ವಿಟ್ ಮಾಡಿಬಿಟ್ಟು ಮಗುನ ನೋಡ್ಕೊಂಡು ಮನೇಲಿರಿ, ನಾವಿಬ್ಬರು ದುಡ್ಕೊಳ್ತೀವಿ ದುಡಿಯೋ ಟೈಮಲ್ಲಿ ಅಂತ ನಾವು ಹೇಳಿದ್ವಿ. ಇಲ್ಲ ನಾನು ಹೋಗೇಬೇಕು ಅಂತ, ಈ ರೀತಿ ಜಗಳ. ಆಮೇಲೆ ಮೇಡ್ಸ್ ಯಾರೂ ಸಿಗ್ತಾ ಇಲ್ಲ ಮಗುನ ನೋಡ್ಕೊಳ್ಳೋಕ್ಕೆ. ಎಲ್ಲ 20,000 ರೂಪಾಯಿ ಕೇಳ್ತಾ ಇದ್ದಾರೆ. ನಾವು ಒಂದು 10,000 ರೂಪಾಯಿ ಆದರೆ ಆ ಕಡೆ ಈ ಕಡೆ ನೋಡ್ಕೋಬೋದು. ನಮಗೂ ಇವಾಗ ಕಮಿಟ್ಮೆಂಟ್ಸ್ ಎಲ್ಲ ಜಾಸ್ತಿ ಇದೆ. ಹಾಗಾಗಿ ಒಂದು 10,000 ರೂಪಾಯಿ ನೋಡ್ಬೋದು ಅಷ್ಟೇ. ಬಟ್ ಎಲ್ಲ 20,000 ರೂಪಾಯಿ ಕೇಳ್ತಿದ್ದಾರೆ ನೇಪಾಳೀಸ್ ಎಲ್ಲ. ಸೊ ಹಾಗಾಗಿ ಅವ್ರು ಯಾರು ಏನು ಅಂತಲೂ ಗೊತ್ತಿಲ್ಲ. ಅವ್ರ ಜೊತೆ ಬಿಡೋಕ್ಕೆ ಒಂಥರ ಏನಂತಾರೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿ ನೀವೇ ನೋಡ್ಕೊಳ್ಳಿ ಅಂತ ಅಂದರೆ ಅದಕ್ಕೆ ನಮ್ಮ ಮತ್ತೆ ರೆಡಿ ಇಲ್ಲ. ಇದಕ್ಕೇ ಮಾತು ಜಾಸ್ತಿ ಆಗಿ ವಾರ ಆಗಿದೆ. 1-2 ದಿವಸ ಎಲ್ಲರ ಮನೇಲೂ ಇದ್ದಿದ್ದೆ. ನಾವು ಅವಾಗವಾಗ ಈ ಥರ ವಾರ್ ಮಾಡ್ತಾ ಇರ್ತೀವಿ, ಆಮೇಲೆ ಕೋಲ್ಡ್ ಆಗುತ್ತೆ ಆ ರೀತಿ. ಸೊ ಹಾಗಾಗಿ ಮತ್ತೆ ನಾನು ಬರಲ್ಲ ಕಿಚನ್, ನೀವೇನೋ ಮಾಡ್ಕೊಳ್ರಿ ಅಂತ ಅಂದರು. ಸರಿ ಓಕೆ, ಅವಾಗಿದ್ರೂ ಮಾಡಬೇಕಲ್ವಾ, ಸರಿ ಆಯಿತು ಅಂದ್ಬಿಟ್ಟು. ಕುಕ್ಕಿಂಗ್ ಏನು ದೊಡ್ಡ ವಿಷಯ ಅಲ್ಲ, ಮಾಡ್ತಾ ಪರ್ಫೆಕ್ಟ್ ಆಗ್ತೀವಿ. ಸೊ ನಿನ್ನೆ ನಾನು ಸೋಯಾ ಪಲಾವ್ ಮತ್ತು ನೈಟಿಗೆ ಬೆಂಡೆಕಾಯಿ ಹುಳಿ ಮುದ್ದೆ ಮಾಡಿದ್ದೆ ನೈಟು. ರೂಪೇಶ್ ಅಂತೂ ಏನು ನಿನಗೆಲ್ಲ ಗೊತ್ತಿದ್ದು ನೀನು ಮಾಡ್ತಾ ಇರಲಿಲ್ಲ ಇಷ್ಟು ದಿವಸ ಅಂತ ಅಂದರು. ಹಂಗಲ್ಲ, ಮಾಡೋ ಇಂಟ್ರೆಸ್ಟ್ ಇಲ್ಲ ಮತ್ತು ಟೈಮ್ ಇರ್ತಾ ಇರಲಿಲ್ಲ ಫ್ರೆಂಡ್ಸ್. ಆಚೆಗಡೆ ಕೆಲಸ ಮಾಡ್ಕೊಂಡು ಬಂದಮೇಲೆ ಮನೆಗೆ ಮಲ್ಕೊಂಡ್ರೆ ಸಾಕಪ್ಪ ಅಂತ ಫೀಲ್ ಆಗ್ತಾ ಇರುತ್ತೆ. ಅದರಲ್ಲಿ ಕುಕ್ಕಿಂಗು ನಾಳೆ ಏನು ಮಾಡೋದು ನನಗೆ ಇವಾಗ ಗೊತ್ತಾಗ್ತಾ ಇದೆ ಅದೆಷ್ಟು ಕಷ್ಟ. ಇವಾಗ ನಿನ್ನೆ ನೈಟಿಂದ ನಾಳೆ ಬೆಳಗ್ಗೆ ಏನು ಮಾಡೋದು ಅಂತ ಯೋಚನೆ. ಸೊ ಈ ರೀತಿ. ಹಾಗಾಗಿ ಇವತ್ತು ಬೆಳಗ್ಗೆನೇ ಎದ್ದು ಬಿಸಿಬೇಳೆ ಬಾತ್ ಮಾಡಿದೆ. ಸೊ ಚೆನ್ನಾಗಿ ಬಂದಿದೆ, ಟೇಸ್ಟ್ ಮಾಡಿದೆ, ಚೆನ್ನಾಗಿ ಬಂದಿದೆ. ಇವಾಗ ಕಾಫಿ ಕೊಟ್ಬಿಟ್ಟು ರೂಪೇಶ್ಗೆ ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ನಾನಿವತ್ತು ಅತ್ತಿಬೆಲೆಗೆ ಹೋಗಬೇಕು. ಸುಮಾರು ಇಲ್ಲಿಂದ 40 ಕಿಲೋಮೀಟರ್ಸು. ಅಲ್ಲಿಂದ ತಿರ್ಗಾ ಸರ್ಜಾಪುರ ಹೋಗಬೇಕು. ಅಲ್ಲಿ ಸೈಟಲ್ಲಿ ನೋಡಿಕೊಂಡು ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ನಾನು ನಾರ್ಮಲ್ ಒಂದು ಆಫೀಸ್ಗೆ ಹೋಗಿ ಆಫೀಸಲ್ಲಿ ಕೂತ್ಕೊಂಡು ವರ್ಕ್ ಮಾಡಿಬಿಟ್ಟು ಬರೋ ಥರ ಆದರೆ ಒಂಥರ. ಬಟ್ ನಂದು ತುಂಬಾ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇನ್ವಾಲ್ಡ್ ಇರುತ್ತೆ. ಇಲ್ಲಿಂದ ನಾನು ಅತ್ತಿಬೆಲೆ ಟು ಸರ್ಜಾಪುರದಿಂದ ಇಲ್ಲಿ ಟ್ರಾವೆಲ್ಗೆ ನನಗೆ ಊಷ್ಟ ಆಗಿಬಿಟ್ಟಿರ್ತೀನಿ. ಆ್ಯಂಡ್ ಮನೆಗೆ ಬಂದು ತಿರ್ಗಾ ಇದೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಎಕ್ಟಿಕ್ ಆಗುತ್ತೆ. ಬಟ್ ದಟ್ಸ್ ಓಕೆ. ಸೊ ಇವಾಗ ರೂಪೇಶ್ಗೆ ಕಾಫಿ ಕೊಟ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀನಿ. ಸೊ ಅದಕ್ಕೂ ಮುಂಚೆ ಬಿಸಿಬೇಳೆ ಬಾತ್ ಹೇಗೆ ಕಾಣ್ತಾ ಇದೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಆಮೇಲೆ ಆಂಟಿ ಇದ್ದಾರಲ್ವ ಹೆಲ್ಪು, ಸೊ ಅವರು ಪಾತ್ರೆ ತೊಳೆಯೋದು, ಮನೆ ಒರೆಸೋದು ಅದೆಲ್ಲ ಮಾಡೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕ್ಲೀನಾಗಿದೆ ಕಿಚನ್ ಎಲ್ಲ. ಬಟ್ ನಾನು ಕುಕ್ಕಿಂಗ್ ಮಾಡೋ ಹತ್ರ ಮಾತ್ರ ಸ್ವಲ್ಪ ಮೆಸ್ಸಿ ಆಗಿರುತ್ತೆ. ಇವಾಗೆಲ್ಲ ಇದು ಕ್ಲಿಯರ್ ಮಾಡಿಬಿಟ್ಟು ನಾನು ರೆಡಿ ಆಗಿಬಿಟ್ಟು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ನೋಡಿ ಬಿಸಿಬೇಳೆ ಬಾತ್, ಲೈಫಲ್ಲಿ ಫಸ್ಟ್ ಟೈಮ್ ಮಾಡಿರೋ ಬಿಸಿಬೇಳೆ ಬಾತ್ ಹೆಂಗಿದೆ ಅಂತ. ನನಗೆ ಚೆನ್ನಾಗಿದೆ, ಬಟ್ ರೂಪೇಶ್ನ ಕೇಳಬೇಕು ಹೆಂಗಿದೆ ಅಂತ. ಫ್ರೆಂಡ್ಸ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದೆ ಫ್ರೆಂಡ್ಸ್ ಅಷ್ಟೇ. ಆಮೇಲೆ ಅದಕ್ಕೆ ಇದು ಖಾರ ಬೂಂದಿ ತಂದಿದ್ದೆ ರೂಪೇಶ್ಗೆ, ಬಾಕ್ಸ್ ಪ್ಯಾಕು. ಇದು ಖಾರ ಬೂಂದಿ, ಇದರಲ್ಲಿ ಮ್ಯಾಂಗೋಸ್ ಹಾಕಿದ್ದೀನಿ ಫ್ರೆಂಡ್ಸ್. ಇದರಲ್ಲಿದೆ ಮ್ಯಾಂಗೋ ಕಟ್ ಮಾಡಿ ಹಾಕಿದ್ದೀನಿ. ಇದು ಇವರ ಲಂಚ್ ಬಾಕ್ಸ್. ಸೊ ಇದೆಲ್ಲ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಬನ್ನಿ ಲಂಚ್ ಬ್ಯಾಗ್ ಇಟ್ಬಿಡೋಣ, ಮರ್ತೋಗ್ಬಿಡ್ತಾರೆ. ಆಮೇಲೆ ನಾನು ಮೊನ್ನೆ ಟ್ರಿಪ್ಗೆ ಹೋಗಿದ್ನಲ್ಲ ಫ್ರೆಂಡ್ಸ್, ವೀಟ್ ಏನಾಗಿದ್ದೀನಿ ಅಂತ ನೋಡಿದೆ. ಬಟ್ ಗ್ರೇಸ್ ಅದೇ ಸೇಮ್ ವೀಟೇ ಮೇಂಟೈನ್ ಮಾಡ್ತಾಯಿದ್ದೀನಿ, ಭಯ ಆಗಿಬಿಟ್ಟಿತ್ತು. ಆ್ಯಂಡ್ ಮ್ಯಾಂಗೋಸ್ ನೋಡಿ, ನಾನೆಲ್ಲ ಸೈಟಲ್ಲೂ ಕೊಟ್ಟಿದ್ದೀನಿ ಒಂದು ಕ್ರೇಟ್ ಪೂರ್ತಿ, ಇನ್ನೂ ಇಷ್ಟಿದೆ. ಸೊ ಇವತ್ತು ತೊಗೊಂಡೋಗಿ ಅತ್ತಿಬೆಲೆ ಸೈಟಲ್ಲಿ ಸ್ವಲ್ಪ ಜನ ಇದ್ದಾರೆ. ಸೊ ಅವ್ರಿಗೆಲ್ಲ ಇವತ್ತು ಕೊಟ್ಬಿಡೋದು.
ಫ್ರೆಂಡ್ಸ್, ಇದು ಮಾರ್ತಳ್ಳಿ ಮೇನ್ ರೋಡ್ ಆಯಿತಾ. ಇಲ್ಲಿ ಯಾವಾಗೂ ನನ್ನ ಕಾಲೇಜ್ಗೆ ಹೋಗೋವ ನಾನು ನನ್ನ ಫ್ರೆಂಡ್ಸು ಶಾಪಿಂಗ್ ಬಂದರೆ ಬಸ್ಸಲ್ಲಿ ಓಡಾಡ್ತಾ ಇದ್ದೆ. ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಕಾರಲ್ಲಿ ಓಡಾಡ್ತೀನಿ ಅಂತ. ತುಂಬ ಖುಷಿ ಆಗ್ತಾಯಿದೆ. ಸೊ ಎಷ್ಟು ಬೇಗ ಟೈಮ್ ಚೇಂಜ್ ಆಗುತ್ತಲ್ವಾ. ನಾನು ನೆನ್ನೆ ಮೊನ್ನೆ ಎಲ್ಲ ಓಡಾಡೋ ಥರ ಫೀಲ್ ಆಗ್ತಾಯಿದೆ. ಬಟ್ ಇವತ್ತು ಓನ್ ಕಾರಲ್ಲಿ ಓಡಾಡ್ತಾ ಇದ್ದೀನಿ. ಅದೊಂಥರ ಫೀಲ್ ಮಸ್ತ್. ನಮಗಿಷ್ಟ ಆಗಿರೋ ಸಾಂಗ್ ಹಾಕ್ಕೊಂಡು ತಣ್ಣಕ್ಕೆ ಸೂಪರಾಗಿ ಡ್ರೈವ್ ಮಾಡ್ತಾಯಿದ್ರೆ ಮಜಾನೇ ಬೇರೆ. ಸೊ ಸೈಟ್ಗೆ ಹೋಗ್ಬಿಟ್ಟು ಸಿಗೋಣ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಟ್ರಾಫಿಕ್ಕಿಗೆ ಇದು ಬೆಸ್ಟ್ ಗಾಡಿ. ಆಟೋಮೆಟಿಕ್ಕು ಬೆಸ್ಟ್ ಗಾಡಿ, ತಲೆನೋವು ಇರೋಲ್ಲ. ಇಲ್ಲಾಂದರೆ ಗೇರ್ ಶಿಫ್ಟ್ ಮಾಡು, ಅದು ಮಾಡು, ಇದು ಮಾಡು ಅಂತ ತಲೆನೋವು ಬರುತ್ತೆ. ಸೊ ಸೈಟ್ಗೆ ಹೋದ್ಮೇಲೆ ಸಿಗ್ತೀನಿ. ಟ್ರಾಫಿಕ್ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ನೋಡಿ ಫುಲ್ಲು ಟ್ರಾಫಿಕ್ ಇದೆ. ಅತ್ತಿಬೆಲೆ ಸೈಟ್, ದಾಂಡೇಲಿಯಿಂದ ಬಂದಿರೋವಂಥ ಟೀ ಕುಡ್ಡಿದು ನೋಡಿ ಹೆಂಗಿದೆ. ಇವತ್ತು ಬಾರ್ ಬೆಂಡಿಂಗ್ ಶುರು ಮಾಡ್ತಾ ಇದ್ದಾರೆ. ಇಲ್ಲಿ ಕಂಬಿ ಕಟ್ಟೋ ಕೆಲಸ. ಅದಕ್ಕೂ ಮುಂಚೆ ಒಂದ್ಸಲಿ ಈ ಥರ ಶಟ್ರಿಂಗ್ ಮಾಡಿರ್ತಾರಲ್ಲ, ಆ್ಯಸ್ ಪರ್ ಡ್ರಾಯಿಂಗ್ ಶಟ್ರಿಂಗ್ ಎಲ್ಲ ಮಾಡಿದಾರ. ಒಂದ್ಸಲಿ ಲೆವೆಲಿಂಗ್ ಚೆಕ್ ಮಾಡ್ಕೋಬೇಕು. ಈ ಬಾರ್ ಬೆಂಡಿಂಗ್ ಎಲ್ಲ ಆದಮೇಲೆ ತಿರ್ಗಾ ಇನ್ನೊಂದ್ಸಲಿ ಲೆವೆಲಿಂಗ್ ಎಲ್ಲ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿಂದ ನೋಡಿ ಅತ್ತಿಬೆಲೆಯಿಂದ ಸರ್ಜಾಪುರ ಕಾಣಿಸ್ತಾ ಇದೆ. ಅದೇ ಪ್ರೆಸ್ಟೀಜ್ ಸಿಟಿ ಇದು ನೋಡಿ. ಅಪಾರ್ಟ್ಮೆಂಟ್ಸ್ ಇಲ್ಲಿಂದ ಕಾಣ್ತಾ ಇದೆ. ಅಷ್ಟು ದೂರ ಇದೆ. ಇಲ್ಲಿ ಮುಗಿಸ್ಕೊಂಡು ಅಲ್ಲೂ ಕೂಡ ಹೋಗಬೇಕು. ಇವಾಗ ಮೀಟಿಂಗ್ ಕೂಡ ಇದೆ. ಅದಕ್ಕೂ ಮುಂಚೆ ಕೆಲವೊಂದು ಡೌಟ್ಸ್ ಎಲ್ಲ ಇತ್ತು. ನಾವು ಡ್ರಾಯಿಂಗ್ ಕೊಟ್ಟಿರ್ತೀವಲ್ವ ಬಾರ್ ಬೆಂಡರ್, ಕೆಲವೊಂದು ಡೌಟ್ಸ್ ಇರುತ್ತೆ. ಅದನ್ನೆಲ್ಲ ಕ್ಲಾರಿಫೈ ಮಾಡಿ ಹಿಂಗೆ ಎಳ್ನೀರು ಕುಟ್ಕೊಂಡು ಹಿಂಗೆ ಕುಡಿಬೋದು. ಸಕ್ಕತ್ತು ಬಾಲ್ಕನಿಯಿಂದ. ಏನು ಬಿಸಿಲು. ಈ ಬಿಸಿಲಲ್ಲಿ ಹಿಂಗೆ ಓಡಾಡಿದ್ರೆ ಟ್ಯಾನ್ ಆಗ್ದಿರ ಇನ್ನೇನು ಆಗ್ತೀವಿ. ಆದರೂ ಪರವಾಗಿಲ್ಲ, ಇಷ್ಟು ಬಿಸಿಲಲ್ಲಿದ್ರೂ ಈ ಸ್ಕಿನ್ನ ಮೇಂಟೈನ್ ಮಾಡಿದ್ದೀವಿ. ಗ್ರೇಟ್. ಸೊ ಇವಾಗ ಮಾರ್ಕಿಂಗ್ ಎಲ್ಲ ತೋರಿಸಿದ್ದಾಯಿತು. ಶಟ್ರಿಂಗ್ ಲೆವೆಲಿಂಗ್ ನೋಡಬೇಕು. ಕೆಳಗಡೆ ಬ್ಲಾಕ್ ಬರುತ್ತೆ, ಮಾರ್ಕಿಂಗ್ ಮಾಡಿಸ್ಬೇಕು. ಚೆನ್ನಾಗಿದೆ. ಬಿಸಿಲಿದ್ರೂ ತಣ್ಣಗಿದೆ. ನಾನಂತೂ ಈ ಮನೆ ಫಿನಿಶಿಂಗ್ ಯಾವಾಗ ಆಗುತ್ತೆ, ಕ್ಲೈಂಟ್ಗಿಂತ ನಾನು ಎಕ್ಸೈಟೆಡ್ ಆಗಿದ್ದೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಫುಲ್ಲು ಟೀ ಕುಡ್ಡು, ಎಲ್ಲ ಕಡೆ ಟೀ ಕುಡ್ಡು. ಅದು ಎಲ್ಲ ದಾಂಡೇಲಿಯಿಂದ ಬಂದಿರೋದು. ಸುಮಾರು ಬರೀ ಟೀ ಕುಡ್ಗೆ 1.5 ಕೋಟಿ ಖರ್ಚು ಮಾಡಿದ್ದಾರೆ ನಮ್ಮ ಕ್ಲೈಂಟು. ನೋಡಿ, ನಾನು ಯಾವಾಗ ಆ ಥರ 1.5 ಕೋಟಿ ಖರ್ಚು ಮಾಡುವಷ್ಟು ದೊಡ್ಡವಳಾಗೋದು ಹೇಳಿ. ನೀವೆಲ್ಲ ಆಶೀರ್ವಾದ ಮಾಡಿ. ಎಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ ನಾನು ಕೇಳೋದು. ಸೊ ಚೆನ್ನಾಗಿ ಬರುತ್ತೆ. ಇವತ್ತು ಅಂದರೆ ವುಡ್ ವರ್ಕ್ ಎಲ್ಲ ಶುರು ಮಾಡೋಕ್ಕೆ ಕಾರ್ಪೆಂಟರ್ಸ್ ಬರ್ತಾಯಿದ್ದಾರೆ. ಆಮೇಲೆ ಕಾರ್ವಿಂಗ್ ಮಾಡೋಕ್ಕೆ ದೊಡ್ಡ ದೊಡ್ಡ ಬ್ಲಾಕ್ಸ್ ತಂದಿದ್ದಾರೆ. ಆ ಬ್ಲಾಕ್ಸಲ್ಲಿ ಆನೆ ಎಲ್ಲ ಹ್ಯಾಂಡ್ ಕ್ರಾಫ್ಟ್ ಮಾಡೋದು ಸಕ್ಕತ್ತಿರುತ್ತೆ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ನಾನು ಮನೆಗೆ ಹೋದ್ಮೇಲೆ ಎವ್ರಿ ಡೇ ಮಲ್ಗೋ ಟೈಮಲ್ಲಿ ರೂಪೇಶ್ ಹತ್ರ ಎಲ್ಲ ಹೇಳ್ತಾ ಇರ್ತೀನಿ. ಇವತ್ತು ಸೈಟಲ್ಲಿ ಈ ಥರ ಆಯಿತು, ಇದನ್ನು ಪರ್ಚೇಸ್ ಮಾಡಿದ್ವಿ, ಇದಕ್ಕೆ ಇಷ್ಟ ಆಯಿತು ಅಂತೆಲ್ಲ. ಅದೇ ರೀತಿ ಹೋಗಿ ದಾಂಡೇಲಿಯಿಂದ ಹಿಂಗೆ ತೊಗೊಂಬಂದರು, ಇಷ್ಟ ಆಯಿತು ಅಂತ ಹೇಳ್ದ. ಅಷ್ಟಾಯ್ತಾ, 1.5 ಕೋಟಿ ವುಡ್ಗೆ ಖರ್ಚು ಮಾಡಿದ್ರ ಅಂತೆಲ್ಲ ಹೇಳ್ತಾಯಿದ್ರು. ನೀನು ಹಂಗಂತೀಯಾ, ಬಂದು ಅವ್ರ ಮನೆ ಗೋಡೆಗಳು ನೋಡ್ಬಿಡ್ಬೇಕು ನೀನು ಅಂತೆಲ್ಲ ಹೇಳ್ತಾಯಿದ್ದೆ. ಸಖತ್ತು. ಕಟ್ಟಿದ್ರೆ ಹಿಂಗೆ ಕಟ್ಟಬೇಕು ಮನೆ ಅಷ್ಟೇ ನಾನು ಹೇಳೋದಂದರೆ. ಕಾಸಿಗೆ ಹಿಂದೆ ಮುಂದೆ ನೋಡಬಾರ್ದು, ಆ ಥರ ಮನೆ ಕಟ್ಟಬೇಕು. ದೇವ್ರು ಎಲ್ರಿಗೂ ಆ ಥರ ಶಕ್ತಿ ಕೊಡಬೇಕು ನೋಡಿ. ಸೂಪರ್ ಇರುತ್ತೆ. ಸೊ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ ಆ ಥರ ಎಲ್ಲ. ಆಮೇಲೆ ನೋಡಿ ಇವಾಗ ಮೀಟಿಂಗ್ ನಡೀತಾ ಇದೆ. ಇಷ್ಟೆಲ್ಲ ಬಾಯ್ಸ್ ಲೆಗ್ಸಲ್ಲಿ ಬರೀ ಗರ್ಲ್ ನನ್ನ ಲೆಗ್ ಮಾತ್ರ ಇದೆ. ಅದು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಸರ್ಜಾಪುರಕ್ಕೆ ಬಂದೆ. ಈ ಸೈಟ್ ಹತ್ರ 3 ಗಂಟೆ ಆಗೋಯ್ತು. ಇವಾಗ ಊಟ ಮಾಡಬೇಕು. ಈ ಸೈಟ್ ಹತ್ರ ಬಂದ್ವಿ, ಈಗ ಊಟ ಮಾಡಬೇಕು ಫ್ರೆಂಡ್ಸ್. ಮನೆಗೆ ಬರೋಷ್ಟಲ್ಲಿ 6:30 ಆಗಿತ್ತು. ಬಂದುಬಿಟ್ಟು ಬಿಸಿಬೇಳೆ ಭಾತ್ ಸ್ವಲ್ಪ ಇತ್ತಲ್ಲ, ಬಿಸಿ ಮಾಡೋಣ ಅಂದ್ಬಿಟ್ಟು ಇಟ್ಬಿಟ್ಟು ವಾಶ್ರೂಮ್ಗೆ ಹೋಗಿದ್ದೆ. ಫೋನ್ ನೋಡ್ಕೊಂಡು ಮರ್ತೇ ಹೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಎಲ್ಲ ಸೀದೋಗಿದೆ. ಇದು ಹೆಂಗೆ ಸೀದೋಯ್ತು ಅಂತ ಗೊತ್ತಾಯಿತು ಅಂದರೆ, ನಾನು ಫೋನ್ ನೋಡೋವಾಗ ಅಲ್ಲಿ ಸ್ಮೆಲ್ ಬರ್ತಾಯಿತ್ತು ಗಮ್ ಅಂತ. ಅಯ್ಯೋ, ಅವಾಗ ನೆನಪಾಯಿತು ಬಿಸಿಬೇಳೆ ಭಾತ್ ಬಿಸಿಗಿಟ್ಟಿದ್ದೀನಿ ಅಂತ. ಬಂದು ನೋಡ್ತೀನಿ ಫುಲ್ಲು ಸೀದೋಗಿದೆ. ಹಿಂಗೆ ಬರ್ದೆ ಅಡುಗೆ ಮನೆಗೆ ಬಂದು ಈ ಸರ್ಕಸ್ಗಳೆಲ್ಲ ಮಾಡೋಕ್ಕೆ ಹೋದ್ರೆ ಹಿಂಗಾಗತ್ತೆ ನೋಡಿ. ಮುಗೀತು ಇವತ್ತಿನ ಕತೆ ಅಷ್ಟೇ ಫ್ರೆಂಡ್ಸ್. ಈಗ ನಮ್ಮ ಚಿಕ್ಕಮ್ಮ ಅವರು ಇದಕ್ಕೆ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗಿದ್ದಾರಂತೆ. ನನ್ನೂ ಬೆಳಗ್ಗೆ ಕರೆದ್ರು, ಬಟ್ ನಾನು ಬರೋಕ್ಕಾಗಲ್ಲ, ನೀವು ಹೋಗ್ಬಿಟ್ಟು ಬನ್ನಿ, ಇವತ್ತು ಕೆಲಸ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ. ನಮ್ಮ ಚಿಕ್ಕತ್ತೆ ನಮ್ಮ ಚಿಕ್ಕಮ್ಮ ಇಬ್ಬರು ಫುಲ್ಲು ಶಾಪಿಂಗ್ ಮಾಡ್ಕೊಂಡ್ಬಂದವ್ರಂತೆ. ಇವಾಗ ಅವ್ರು ಬಂದಮೇಲೆ ಫೋನ್ ಮಾಡ್ತಾರೆ. ಹೋಗ್ಬಿಟ್ಟು ನನಗೆ ಯಾವ್ದು ಇಷ್ಟ ಬರುತ್ತೋ ಅದು ನಾನು ತೊಗೊಳ್ತೀನಿ. ಸೊ ನೋಡೋಣ ಅವರೆಲ್ಲ ಏನೇನು ತಂದಿದ್ದಾರೆ, ಎಷ್ಟೆಷ್ಟಾಯಿತು ಅನ್ನೋದನ್ನೆಲ್ಲ ಇವಾಗ ಶೇರ್ ಮಾಡ್ತೀನಿ. ಹೋಗಿ ನೋಡ್ಕೊಂಡು ಬನ್ನಿ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್, ಕಾಲು ನೋವ್ತಾ ಇದೆ. ಬ್ರೇಕ್ ಒತ್ತಿ ಕಾಲು ಫುಲ್ಲು ನೋವ್ತಾ ಇದೆ ಫ್ರೆಂಡ್ಸ್.
ಅಷ್ಟೇ. ನಮ್ಮತ್ತೆ ಕೋಲ್ಡ್ ವಾರ್ ಮಾಡ್ತಾ ಇದ್ದಾರಲ್ಲ, ನಮ್ಮತ್ತೆ ಊಟ ಮಾಡಿಲ್ಲ, ಹೋಟ್ಲಲ್ಲಿ ತಿನ್ಕೊಂಡಿದ್ದಾರೆ. ಇವಾಗ ನೀರು ಕುಡಿದ್ಬಿಟ್ಟು ರೂಮ್ ಒಳಗಡೆ ಹೋಗಿದ್ದಾರೆ. ಹೀಗೆ ನೋಡೋಣ ಇಷ್ಟು ದಿವಸ ಕಂಟಿನ್ಯೂ ಆಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಸ್ಟೇ ಮಾಡಿ. ನೀವು ನಿಮ್ಮ ಮನೇಲಿ ಏನಾದರೂ ಈ ಥರ ಕೋಲ್ಡ್ ವಾರ್ಸ್ ಎಲ್ಲ ನಡೆಯುತ್ತಾ ಅಂತ ತಿಳಿಸಿ ಕಾಮೆಂಟ್ ಸೆಕ್ಷನ್. ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು. ಮೇ ಬಿ ನಾಳೆ ಅಥವಾ ನಾಡಿದ್ದು ಎಂಡ್ ಮಾಡೋಣ. ఆంటీను ಬಂದರು అంట ఆంటీ బిసిబెళే బాత్ చేసింది చాలా బాగుండేనా వాష్రూమ్ వచ్చేసి వాష్రూమ్ పోతుంది ఫోన్ పెట్టుకొని కూకుంటే అంతా మడిపోయా ఆంటీ ಇವತ್ತು బాగా వచ్చింది టేస్ట్ ఫస్ట్ టైం చేసింది నేను ఇది ಆಂಟಿ ನಮಗೆ ಎಣ್ಣೆ ಹಚ್ತಾ ಇದ್ದಾರೆ. ನಾಳೆ ನನ್ನ ಸೈಟ್ಗೆ ಹೋಗೋದೇನಿಲ್ಲ ಕೆಲಸ, ಹಾಗಾಗಿ ಇವತ್ತು ಚೆನ್ನಾಗೆ ಮಸಾಜ್ ಮಾಡಿಸ್ಕೊಂಡ್ಬಿಟ್ರೆ ನಾಳೆ ವರ್ಕ್ ಫ್ರಮ್ ಹೋಮ್. ನಾಳೆ ಎಲ್ಲ ತಲೆ ವಾಶ್ ಮಾಡಲ್ಲ, ನಾಡಿದ್ದು. ಅದು ಬೀಚ್ಗೆಲ್ಲ ಹೋಗಿ ಬಂದಮೇಲಂತೂ ಎಣ್ಣೆನೇ ಇಟ್ಟಿರಲಿಲ್ಲ ನಾನು. ಆ ನೀರಲ್ಲೆಲ್ಲ ಆಡಿ ಫ್ರೀಝಿ ಆಗಿಬಿಟ್ಟಿದೆ ಹೇರ್ಸ್ ಎಲ್ಲ ನೋಡಿ. ಪಾಪ ಆಂಟಿ ನನಗೆ ಎಷ್ಟು ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಆಂಟಿ. ನಮ್ಮತ್ತೆ ಒಳಗಡೆ ಫೋನ್ ನೋಡ್ತಾ ಇದ್ದಾರೆ. ಇವಾಗ ಆಂಟಿನೂ ಮಾತಾಡ್ಸಲ್ಲ, ಆಂಟಿ ಮೇಲೇನೂ ಕೋಪ ಮಾಡ್ಕೊಂಡಿರ್ತೀನಿ. ಆಂಟಿ ನಾನು ಒಂದು ಪಾರ್ಟಿ ಅಲ್ಲ, ಅದಕ್ಕೆ ಒಳ್ಳೆ ಕತೆ. ಬಿಟ್ಬಿಟ್ಟು ಹೋಗಿ ಶಾಪಿಂಗ್ಗಳು ಮಾಡ್ಕೊಂಡು ಬಂದವ್ರೆ. ಸಖತ್ತಾಗಿರೋ ತಂದವ್ರು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಸಿಲ್ಕ್ ಮೆಟೀರಿಯಲ್ಲು ನೋಡಿ, ಏನು ಪ್ಯೂರ್ ಸಿಲ್ಕ್ ಥರ ಇದೆ. ಸಾಫ್ಟ್ ಸಿಲ್ಕ್ ಇದು. ಒಳ್ಳೆ ರೇಟಲ್ಲಿ ಸಿಕ್ಕಿದೆ ಅವ್ರಿಗೆ. ಚಿಕ್ಕಪೇಟೆಯಲ್ಲಿ ತಂದಿರೋದು ಇದು. ಹಳದಿಗ ಅಲ್ಲ ಫ್ರೆಂಡ್ಸ್, ನನ್ನ ತಂಗಿ ಮದುವೆಗೆ ಅವಳು ಮದುವೆ ಎಣ್ಣೆ ತೊಗೊಂಡಿಲ್ಲ ಫ್ರೆಂಡ್ಸ್. ಇವರೆಲ್ಲ ಅವೇ ಶಾಪಿಂಗ್ ಮಾಡ್ತಾವ್ರೆ. ಹಳದಿಗಿದು ಐಡಿಯಾನೇ ಇಲ್ದಿರೋ ತೊಗೊಂಡ್ಬಿಟ್ರಾ? ಸೂಪರ್, ಚೆನ್ನಾಗೈತೆ. ಮೆಟೀರಿಯಲ್ ಚೆನ್ನಾಗಿದೆ, ಕಾಂಟ್ರಾಸ್ಟು ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ, ಚೆನ್ನಾಗೈತೆ, ನೈಸ್. ಹಳದಿಗಾಯ್ತು. ನೀನು ಒಂದು ಸೀರೆ ತೊಗೊಂಬಂದವ್ರೆ, ಯಾಕಂದ್ರೆ ಇಲ್ಲಿ ಅಷ್ಟು ಸ್ಟಾಕ್ ಇಟ್ಟಿದ್ದಾರೆ ಫ್ರೆಂಡ್ಸ್, ಹೊಸವೆಲ್ಲ. ಇದೇನಕ್ಕೆ? ಇದೇನು ಶಾಸ್ತ್ರಕ್ಕೆ? ರಿಸೆಪ್ಷನ್ಗೆ ಇದು ಬೇಡ, ರಿಸೆಪ್ಷನ್ಗೆ ಬೇಡ ಆತ. ರಿಸೆಪ್ಷನ್ ಇನ್ನೂ ಗ್ರ್ಯಾಂಡಾಗಿ ತೊಗೊಳ್ಳೋಣ. ಧರ್ಮಾವರಂ ಹೋಗೋಣ. ಧರ್ಮಾವರಂ ಅಲ್ಲ, ನಿಮ್ಮ ಗಂಡ ಇರೋವರೆಗೂ, ನಮ್ಮ ಗಂಡಂದಿರು ಇರೋವರೆಗೂ, ಅವ್ರ ಕಾರ್ಡ್ ಇರೋವರೆಗೂ ನಮ್ಗೆ ಯಾಕೆ ಚಿಂತೆ? ಬೋಡ್ಸಕ್ಕೆ ಇರೋದು ನಾವು. ಫ್ರೆಂಡ್ಸ್, ಹೆಂಗಿದೆ ಸ್ಯಾರಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಕ್ಕದಾಗಿದೆ. ಇದೂ ಅಷ್ಟೇ, ಇದು ಓಪನ್ ಮಾಡುತ್ತೆ. ಇದು ಚೆನ್ನಾಗಿದೆ, ಚೆನ್ನಾಗಿ ಸಕ್ಕದಾಗಿದೆ. ಮೆಟೀರಿಯಲ್ ಸಕ್ಕದಾಗಿದೆ ಫ್ರೆಂಡ್ಸ್. ಅದು ಹಂಗೆ ಮೆತ್ತ ಅಂದರೆ ರಫ್ ಯೂಸ್ ಅಲ್ಲ, ಯೂಸ್ ಮಾಡ್ತಾ ಮಾಡ್ತಾ ಫುಲ್ಲು ಸಾಫ್ಟ್ ಆಗುತ್ತೆ. ಸಿಲ್ವರ್ ಸರಿ. ಚೆನ್ನಾಗಿದೆ. ಮೆಟೀರಿಯಲ್ ಸಕ್ಕದಾಗಿದೆ. ಇದಕ್ಕಿಂತ ಇದು ಚೆನ್ನಾಗಿದೆ, ಇದಕ್ಕಿಂತ ಮೆಟೀರಿಯಲ್ ಇದು. ಬ್ಲೌಸ್ ಮ್ಯಾಚ್ ಆಗುತ್ತಾ? ಸೂಪರ್.